ನೋಡಿ, ಈ ನೀಟ್ ಹೋರಾಟದ ನಂತರ ಒಂದು 2-3 ಸಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಣಿಸ್ಕೊಂಡಿದ್ರು. ಇನ್ನು ಶುಕ್ರವಾರವೂ ಕೂಡ ಕಾಣಿಸ್ಕೊಳ್ತಾರೆ. ತಾಯಿಯನ್ನ ನಿಂದಿಸಿದವರನ್ನು ಕ್ಷಮಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಹೊಸ ವಿಡಿಯೋದಲ್ಲಿ ಯುವಕರು ಪೋಷಕರಿಗೂ ಒಂದಷ್ಟು ಸಂದೇಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರವಾನೆ ಮಾಡಿದ್ದಾರೆ. ಜಂತರ್ ಮಂತರ್ ಘಟನೆಯ ನಂತರ ಯುವ ಸಮುದಾಯದ ಜೊತೆಗೆ ಹಲವು ಸಂವಹನ ನಡೆಸಿರೋ ಪ್ರಧಾನಿ ಮೋದಿ ಶುಕ್ರವಾರ ಅಂದರೆ ನಿನ್ನೆ ತಡರಾತ್ರಿ ಮತ್ತೊಂದು ವಿಡಿಯೋ ಸಂದೇಶವನ್ನ ಹರಿಬಿಟ್ಟಿದ್ದಾರೆ. ಏನೂ ತಪ್ಪು ಮಾಡದ ಸ್ವರ್ಗೀಯ ನನ್ನ ತಾಯಿಯನ್ನ ನಿಂದನೆ ಮಾಡಲಾಯಿತು, ನಾನು ಎಲ್ಲವನ್ನೂ ಕ್ಷಮಿಸ್ತೇನೆ ಅಂತ ಮೋದಿ ಹೇಳುವ ಜೊತೆಗೆ ಹಲವು ಸಂದೇಶವನ್ನ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವಕರಿಗೆ ರವಾನೆ ಮಾಡ್ತಾರೆ. ಜಂತರ್ ಮಂತರ್ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ ಅಭಯ, ಅವರನ್ನ ಶಿಕ್ಷಿಸಬೇಡಿ, ಕ್ಷಮಿಸಿ, ಬೈಗುಳದಿಂದ ಯಾವುದೂ ಬಗೆಹರಿಯೋದಿಲ್ಲ, ತಪ್ಪು ಮಾಡಿದವರನ್ನ ಅಪ್ಪಿಕೊಳ್ಳೋಣ, ಕೋಪ ಸೇಡು ಯಾವುದಕ್ಕೂ ಪರಿಹಾರವಲ್ಲ. ಜಂತರ್ ಮಂತರ್ ಪ್ರತಿಭಟನಾಕಾರರಿಗೆ ಮೋದಿ ಹಲವು ಸಂದೇಶಗಳನ್ನು ಕೂಡ ಈ ಮುಖಾಂತರ ಕೊಟ್ಟಿದ್ದಾರೆ. ನನ್ನನ್ನು ನಿಂದಿಸ್ತಾರೆ, ಸ್ವರ್ಗದಲ್ಲಿರೋ ನನ್ನ ತಾಯಿಯನ್ನ ಕೆಟ್ಟ ಕೆಟ್ಟ ಪದದಿಂದ ನಿಂದಿಸ್ತಾರೆ, ಆದರೆ ನಾವು ಅವರನ್ನೆಲ್ಲ ಕ್ಷಮಿಸೋದಕ್ಕೆ ಬಯಸ್ತೇನೆ. ನನ್ನ ರಾಜಕೀಯ ಜೀವನದಲ್ಲಿ ನಿಂದನೆ ನನಗೇನು ಹೊಸದಲ್ಲ. ಅತ್ಯಂತ ಕೆಟ್ಟ ಪದಗಳನ್ನು ಈ ದೇಶದ ಮಕ್ಕಳು ನನ್ನ ಮೇಲೆ ಪ್ರಯೋಗ ಮಾಡಿದ್ರು, ನಾನು ಅವರನ್ನು ಕೋರ್ಟ್ ಕಚೇರಿ ಸುತ್ತುವಂತೆ ಮಾಡೋದಿಲ್ಲ. ಪ್ರಧಾನಿ ಮೋದಿ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿರುವಂಥದ್ದು. ಈ ಮುಖಾಂತರ ಪ್ರಮುಖವಾಗಿ ವಿದ್ಯಾರ್ಥಿ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬೈಗುಳಗಳು ಮತ್ತು ನಿಂದನೆಯಿಂದ ಎಂದಿಗೂ ಕೂಡ ಯಾವುದೇ ಸಮಸ್ಯೆ ಬಗೆಹರಿಯೋದಿಲ್ಲ. ಜಂತರ್ ಮಂತರ್ನಲ್ಲಿ ಏನೇನಾಯಿತು, ನನ್ನ ಮತ್ತು ನನ್ನ ತಾಯಿ ಮೇಲೆ ಎಂತೆಂತಹ ಪದಪ್ರಯೋಗಗಳನ್ನು ಮಾಡಲಾಯಿತು ಅನ್ನೋದು ಇಡೀ ಜಗತ್ತು ನೋಡಿದೆ. ಪ್ರಧಾನಿಗಳು ವಿಡಿಯೋದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ಯುವ ಸಮುದಾಯಕ್ಕೆ ಮತ್ತು ಪೋಷಕರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಮೋದಿಯವರು ನೇರವಾಗಿ ಯುವ ಸಮುದಾಯದ ಜೊತೆಗೆ ಸಂವಹನ ನಡೆಸ್ತಾರೆ. ಮೊದಲಿಗೆ ಹಾಯ್ ಫ್ರೆಂಡ್ಸ್ ಅಂತ ಹೇಳಿಬಿಟ್ಟು ಅವರು ಸಂಬೋಧಿಸುತ್ತಾ ಮಾತನಾಡ್ತಾರೆ. ಇನ್ಸ್ಟಾಗ್ರಾಮ್ ರೀಲ್ಸ್ ದಾಖಲೆಯ ವ್ಯೂಸನ್ನು ಪಡ್ಕೊಳ್ತಾ ಇದೆ. ಈ ಬಾರಿ ಕೆಟ್ಟ ಪದವನ್ನು ಬಳಸಿದ ಯುವ ಸಮುದಾಯವನ್ನು ಕ್ಷಮಿಸ್ತೇನೆ ಅಂತ ಹೇಳ್ತಾ ಅವರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗ್ತಾರೆ. ಈ ಬಾರಿಯ ವಿಡಿಯೋ ಸಂದೇಶವನ್ನು ಭಾವನಾತ್ಮಕವಾಗಿ ಯುವ ಸಮುದಾಯ ಮನಮುಟ್ಟುವ ರೀತಿಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯುವಜನತೆ ತಮ್ಮ ತಪ್ಪನ್ನು ತಿದ್ದುಕೊಳ್ಳಿ, ಇಂತಹ ಮಕ್ಕಳಿಗೆ ಪೋಷಕರು ಒಳ್ಳೆ ಮಾರ್ಗದರ್ಶನ ಕೊಡಲಿ, ಕಾನೂನು ಕೈಗೆತ್ತಿಕೊಳ್ಳದಂತೆ ನೋಡಿಕೊಳ್ಳಿ ಅನ್ನುವ ಸಂದೇಶವನ್ನು ಮೋದಿ ಪರೋಕ್ಷವಾಗಿ ನೀಡಿದ್ದಾರೆ. ಆ ಮುಖಾಂತರ ಪೋಷಕರಿಗೂ ತಮ್ಮ ಮಕ್ಕಳ ಮೇಲೆ ಹಿಡಿತವಿರಲಿ ಎನ್ನುವ ಮೆಸೇಜನ್ನು ನೀಡಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ. ಮೋದಿ ವಿರುದ್ಧ ಅತ್ಯಂತ ಕೆಟ್ಟ ಪದ ಪ್ರಯೋಗವನ್ನು ಕೂಡ ಮಾಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ನೇತೃತ್ವದ ಪ್ರತಿಭಟನೆಯಾಗುತ್ತೋ ಆ ವೇಳೆ ಸಮಾಜಘಾತಕ ಶಕ್ತಿಗಳು ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿ ಉಂಟು ಮಾಡ್ತಾರೆ, ಪೊಲೀಸರ ಮೇಲೂ ಕೂಡ ಹಲ್ಲೆಯಾಗುತ್ತೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಅತ್ಯಂತ ಕೆಟ್ಟ ಪದಗಳನ್ನು ಕೆಲವು ಯುವ ಸಮುದಾಯದವರು ಆಡ್ತಾರೆ. ಮೋದಿ ವಿರುದ್ಧ ಆಡಿದಂತಹ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಆಕ್ರೋಶಕ್ಕೂ ಕೂಡ ಕಾರಣವಾಗುತ್ತೆ. ಈ ಕುರಿತು ಮೋದಿ ತಮ್ಮ ಲೇಟೆಸ್ಟ್ ವಿಡಿಯೋದಲ್ಲೂ ಕೂಡ ಮಾತಾಡಿದ್ದಾರೆ. ನಾನು ನನ್ನ ತಾಯಿಯನ್ನು ನಿಂದಿಸಿದವರನ್ನೂ ಕೂಡ ನಾನು ಕ್ಷಮಿಸ್ತೀನಿ ಅನ್ನುವಂಥದ್ದು. ತಪ್ಪನ್ನು ಕ್ಷಮಿಸುವವನು ದೊಡ್ಡ ವ್ಯಕ್ತಿ ಅಂತಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿರೋದು.